ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಮಾರ್ಕೆಟ್ಗೆ ಬಂದಿದ್ದೀವಿ. ತರಕಾರಿ ಸ್ವಲ್ಪ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಮಾರ್ಕೆಟ್ ಬಂದಿದ್ದೀವಿ. ಟೈಮ್ ಬಂದುಬಿಟ್ಟು ಇವಾಗ 5 ಗಂಟೆ ಸಂಜೆ ಟೈಮಲ್ಲಿ ಬಂದಿದ್ದೀವಿ. ಭ್ರಮರನ್ನು ಕೂಡ ಜೊತೆ ಕರ್ಕೊಂಬಂದಿದ್ದೀವಿ. ಅಜ್ಜುನ ಟ್ಯೂಷನ್ ಕಳಿಸಿದ್ವಿ. ಭ್ರಮರ ಹಾಗೆ ನಾನು ಮೂವರೂ ಬಂದಿದ್ದೀವಿ. ಇವಾಗ ತರಕಾರಿ ತೊಗೋಬೇಕು. ತರಕಾರಿ ತೊಗೊಂಡು ಮತ್ತು ಒಂದು ಸ್ವಲ್ಪ ಇಲ್ಲಿ ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಫಸ್ಟು ಇಲ್ಲಿ ತರಕಾರಿ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ಗಡಿಯಾರ ಕಂಬದ ಹತ್ರ ಇರೋಂಥ ತರಕಾರಿ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಈ ಕಡೆಯೂ ಕೂಡ ತರಕಾರಿ ಮಾರ್ಕೆಟ್ ಇದೆ, ಇನ್ನು KR ಮಾರ್ಕೆಟು, ಅಲ್ಲೂ ಹೋಗ್ಬೋದಿತ್ತು. ಆದರೆ ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಿ. ಕಾಲು ಕೆ ಜಿ ಈಗ ಇಲ್ಲಿ ಹಣ್ಣು ತೊಗೊಂಡ್ವಿ, ದ್ರಾಕ್ಷಿ ಹಣ್ಣು. ಭ್ರಮರಂಗು ಅಜ್ಜುಗೂ ತುಂಬಾ ಇಷ್ಟ, ಅದಕ್ಕೋಸ್ಕರ ಅದನ್ನೇ ತೊಗೊಂಡ್ವಿ. ಅಲ್ಲೇ ಕೊಡು ಅಂತ ಹೇಳಿದ್ಲು. ಮತ್ತು ಬಾಟ್ಲಲ್ಲಿ ನೀರು ತೊಗೊಂಡೋಗಿದ್ನ ಅದರಲ್ಲೇ ತೊಳೆದು ಕೊಟ್ಟೆ. ಅಲ್ಲೇ ತಿಂತಿದ್ದಾಳೆ ಭ್ರಮರ ದ್ರಾಕ್ಷಿನ. ಇವಾಗ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಪಾನಿಪುರಿ ಸೆಂಟರ್ ಇದೆ ಒಂದು, ತುಂಬಾ ಚೆನ್ನಾಗಿರುತ್ತೆ ಪಾನಿಪುರಿ ಮಾತ್ರ. ನಾವು ಯಾವಾಗಲೂ ಅಲ್ಲೇ ಹೋಗಿ ತಿನ್ನೋದು. ಅಲ್ಲಿ ಆಪೋಸಿಟಲ್ಲಿ ಕಾಣ್ತಿದೆಯಲ್ಲ, ಅದು ಹಳೆಯ ಹೋಟೆಲ್, ಬೆಣ್ಣೆ ದೋಸೆ ಹೋಟೆಲ್, ಹಳೆಯ ಹೋಟೆಲ್ಲು. ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇನ್ನು ಹೋಟೆಲು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲ್ಲೂ ಕೂಡ ಬೆಣ್ಣೆ ದೋಸೆನ ಯಾವಾಗಲಾದರೂ ಅಲ್ಲೂ ಒಂದು ಸಲ ನಿಮ್ಮನ್ನ ತೋರಿಸ್ತೀನಿ. ಅದು ಹೋಟೆಲ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇವಾಗ ನಾನು, ಬ್ರಹ್ಮು ಮತ್ತು ಅವ್ರ ಪಪ್ಪ ಮೂವರೂ ಕೂತಿದ್ದೀವಿ. ಅವ್ರಿಗೆ ಸೇವ್ ಪುರಿ ಅಂದರೆ ತುಂಬ ಇಷ್ಟ, ನನಗೆ ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಯಾವಾಗಲೂ ಕೂಡ ಈ ಕಡೆ ಬಂದಾಗಂತೂ ಇಲ್ಲಿ ನಾವು ಮಿಸ್ ಮಾಡ್ದೇ ತಿಂತೀವಿ. ನನ್ನ ಕಾಲೇಜ್ ಟೈಮಲ್ಲಿ ಕೂಡ ಇಲ್ಲೇ ಬಂದುಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ಹೋಗ್ತಿದ್ವಿ. ಅದು ಅಕ್ಕವು ಕರೆಕ್ಟ್ ಸೈಜ್ ಅದಕ್ಕೋ. ನೋಡೋಣ ಕಲರ್. ನಿಂದ ಬ್ರಹ್ಮ ರೆಡ್ ಕೊಡ್ಸೋಣಿದ್ದೆ. ರೆಡ್ ಕೊಡ್ಸು. ರೆಡ್ ಬೇರೆ ಪೀಸ್ ಐತೆ ಯಾಕೆ? ಒಂದು ಪೀಸ್ ಹೌದಾ? ಇದು ರೆಡ್ ಅಲ್ಲಿ ಇನ್ನೊಂದು ಬೇರೆ ಪೀಸ್ ಐತಾ? ಹ್ಞೂ ನಮ್ಮ ಒಂದು ಚೆಕ್ ಬೇರೆ ನೋಡಂತೆ ಆಯ್ತಲ್ಲೇ ಅಂತ ನೋಡೋಣ ಸ್ವಲ್ಪ ಕಲ್ಲ ಹಾಕಿ ಹಾಕೋಣ. ಖಾಲಿಗೆ ಹಾಕೋಣ, ನೀನು ಖಾಲಿಗೆ ಹಾಕೋಣ. ಹ್ಞೂ ಹಾಕ್ತೀನಿ ತಡಿ. ಖಾಲಿಗೆ ಹಾಕು. ಆಗಲ್ಲ ಆಗಲ್ಲ. ಸಣ್ಣ ಆಗ್ತೈತೆ. ಹ್ಞೂ
ಸಣ್ಣ ಆಗ್ತದೆ. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು. ಕಡಿಗೆ ಹೋಗುತ್ತೆ. ಕಡಿ ಆಗ್ತದೆ ಕಾಲು. ದೊಡ್ಡ ಸೈಜ್ ಬೇಕಿತ್ತು ಇದು. ಬೇರೆ ಕಲರ್ ಬರಲ್ಲಮ್ಮ, ಬೇರೆ ಕಲರ್ ಬರುತ್ತೆ, ಒಂದೇ ಕಲರ್ ಬರಲ್ಲ. ಆಯ್ತು, ಕಲರ್ ತೋರಿಸಿ. ಆಗಲ್ಲಮ್ಮ. ನಿಂದ ಸ್ಲಿಪ್ಪರ್ ಚಿನಿ, ನಿಂದ ಸ್ಲಿಪ್ಪರ್ ಚಿನಿ ಹಾಕಂಡ ಖುಷಿ ಆಯ್ತಾ? ಈಗ ಭ್ರಮರಂಗೆ ಸ್ಲಿಪ್ಪರ್ ತೊಗೊಂಡು ಇಲ್ಲಿ ಪಾಪ್ಕಾರ್ನ್ ಇತ್ತು, ಪಾಪ್ಕಾರ್ನ್ ತೊಗೋತಾ ಇದ್ದೀವಿ. ಭ್ರಮರಂಗು ಅಜ್ಜಿಗೂ ಪಾಪ್ಕಾರ್ನ್ ಅಂದರೆ ಇಷ್ಟ. ಮಕ್ಕಳಿಗೆ ಏನಪ್ಪ ಪಾಪ್ಕಾರ್ನ್ ಒಂದಿದ್ರೆ ಸಾಕು ಅಂತಂದು ಅವರಿಗೆ. ಇಲ್ಲಿ ಪಾಪ್ಕಾರ್ನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ಖಾರ ಇಲ್ಲದೆ ಇರೋವಂಥ ಪಾಪ್ಕಾರ್ನ್ ತೊಗೊಂಡ್ವಿ. ಹಾಗೆ ಸ್ವೀಟ್ ಕಾರ್ನ್ ಅಂತ ಮಾಡ್ತಾರಲ್ಲ, ಅದು ಕೂಡ ಇಲ್ಲಿ ಚನ್ನಬಸಪ್ಪ ಅಂಗಡಿ ಹತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದನ್ನು ಕೂಡ ಅಜ್ಜಿಗೆ ಮತ್ತು ಭ್ರಮರಂಗ್ ಇಬ್ಬರಿಗೂ ಕೂಡ ತೊಗೊಂಡು ಆಮೇಲೆ ಮನೆಗೆ ಬರ್ತಾ ಇರೋದಷ್ಟೇ. ತುಂಬಾ ಇವತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾನು ಭ್ರಮರ ಅಜ್ಜುಕೋ ಇವತ್ತು ಮಿಸ್ ಆದ. ಅಜ್ಜು ಟ್ಯೂಷನ್ಗೆ ಹೋಗಬೇಕಿತ್ತು, ಟೆಸ್ಟ್ ಬೇರೆ ಇತ್ತು ಒಂದು, ಅದಕ್ಕೋಸ್ಕರ ಟ್ಯೂಷನಿಗೆ ಕಳಿಸಿದೆ. ಇವಾಗ ಮುಗೀತು. ಇವಾಗ ನನ್ನ ಶಾಪಿಂಗ್. ಇವಾಗ ಮನೆಗೆ ಬಂದೆ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ದಿಢೀರಾಗಿ ಏನಾದರೂ ಒಂದು ಮಾಡೋಣ, ಮತ್ತು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಎಣ್ಣೆ ಇವಾಗ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಚಕ್ಕಿ, ಏಲಕ್ಕಿ, ಲವಂಗ ಹಾಗೆ ಮರಾಠಿ ಮೊಗ್ಗು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಕುಷ್ಕ ರೈಸ್ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ದಿಢೀರಂತ ಮತ್ತು ಮನೇಲಿ ಸಾಂಬಾರು ಕೂಡ ಸ್ವಲ್ಪ ಖಾಲಿಯಾಗಿತ್ತು, ಇನ್ನೇನು ಬೇರೆದು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಇದಾದಮೇಲೆ ಈರುಳ್ಳಿ ಹಾಕಿ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಒಂದು 6 ಲವಂಗನ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಲವಂಗ ಇದರಲ್ಲಿ ರುಬ್ಬೋದಕ್ಕೆ ಹಾಕಿರ್ತೀವಲ್ಲ, ಶುಂಠಿ ಬೆಳ್ಳುಳ್ಳಿ ಜೊತೆ ತುಂಬಾ ಸ್ಮೆಲ್ ಇರುತ್ತೆ. ಆ್ಯಂಡ್ ಕುಷ್ಕ ರೈಸ್ ಇವಾಗ ಮುಸ್ಲಿಮ್ ಸ್ಟೈಲಲ್ಲಿ ಮಾಡ್ತಾರಲ್ಲ, ಅವ್ರ ಥರನೇ ಬರುತ್ತೆ. ಟೇಸ್ಟು ಆಗಲಿ ಸ್ಮೆಲ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು, ಹಸಿ ಸ್ಮೆಲ್ಲು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಪ್ರತಿ ಸಲ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಿದ್ನಲ್ವ, ಈ ಸಲ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಪಾತ್ರೆಯಲ್ಲಿ ಮಾಡಿದರೆ ತುಂಬಾ ಟೇಸ್ಟ್ ಇರುತ್ತೆ, ಹಾಗಾಗಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೊತ್ತಂಬರಿ, ಪುದೀನ ಹಾಗೆ ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಹಾಗೆ ಟೊಮೆಟೊನೂ ಕೂಡ ಹಾಕಿ, ಇವಾಗ ಕಟ್ ಮಾಡಿರೋಂಥ ಸೊಪ್ಪನ್ನು ಕೂಡ ಹಾಕಿ ಕ್ಲೀನಾಗಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಟಿಫನ್ಗಾದ್ರೂ ಮಕ್ಳಿಗೆ ಕೊಡ್ಬೋದು, ಇಲ್ಲ ಇವಾಗ ಊಟ ಟೈಮಲ್ಲಾದರೂ ಕೂಡ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಒಂದು ಪಲಾವ್ ಎಲೆನ 2 ಭಾಗ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಂಬಿಡೋಣ. ಇದಾದಮೇಲೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು, ಅಂದರೆ ನಾವಿಲ್ಲಿ ಅಕ್ಕಿ ಎಷ್ಟೊಂದು ತೊಗೊಂಡಿರ್ತೀವೋ ಅಷ್ಟು ನಾವು ನೀರನ್ನ ಡಬಲಾಗಿ ತೊಗೋಬೇಕು. ನಾನಿಲ್ಲಿ ಸ್ವಲ್ಪ ಪಲಾವ್ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಆ್ಯಡ್ ಮಾಡೋದೇನು ಬೇಡ. ಮತ್ತು ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನಾವು 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರು ಹಾಕಬೇಕು. ಸೊ ನಾನಿಲ್ಲಿ 3/4 kg ಅಕ್ಕಿ ತೊಗೊಂಡಿದ್ದೀನಿ, ಅದರ ಡಬಲಾಗಿ ನೀರು ಹಾಕ್ಬಿಟ್ಟು ಅದು ಕುದಿಬೇಕಾದ್ರೆ ಅಕ್ಕಿನ 15 ನಿಮಿಷದವರೆಗೂ ನೆನೆಸಿ ಆಮೇಲೆ ಇದಕ್ಕೆ ನಾನು ಹಾಕ್ತಾಯಿರೋದು. ಈ ಥರ ನೆನೆಸಿ ಹಾಕಿದರೆ ಅಕ್ಕಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕುಷ್ಕ ರೈಸ್ ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದಕ್ಕೆ ನಾವು ಉಪ್ಪು ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಉಪ್ಪು ಕೂಡ ಎಕ್ಸ್ಟ್ರಾ ಹಾಕ್ಕೋಬೋದು. ಖಾರ ಬೇಕಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಪ್ಲೇಟ್ ಮುಚ್ಚಿ ಕುದಿಸ್ತಾ ಇದ್ದೀನಿ. ಇವಾಗ ನಾವು ಆವಾಗವಾಗ ಸ್ವಲ್ಪ ಸ್ಪೂನಲ್ಲಿ ಕ್ಲೀನಾಗಿ ಕೈ ಆಡಬೇಕು, ಇಲ್ಲಾಂದರೆ ತಳಕ್ಕೆ ಹತ್ತೋ ಚಾನ್ಸಸ್ ಇರುತ್ತೆ. ಕುಕ್ಕರಲ್ಲಾದರೆ ಇದು ಇರಲ್ಲ, ಆದರೆ ಪಾತ್ರೆಯಲ್ಲಿ ಬೇಗ ತಳ ಹತ್ತಿಬಿಡುತ್ತೆ. ಅದಕ್ಕೋಸ್ಕರ ಆವಾಗವಾಗ ನಾವು ಕೈ ಆಡ್ಕೋತಾ ಇರಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ,
ಇನ್ನೊಂದು ಟೈಮ್ ಕೂಡ ನಾವು ಕೈ ಆಡ್ತಾ ಇದ್ದೀವಿ. ಸ್ವಲ್ಪ ನೀರಿದು ಏನು ಕಾಣ್ತಿದೆ ಅದೆಲ್ಲ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇಲ್ಲಾಂದರೆ ಒಂದು 10 ನಿಮಿಷ ಸಣ್ಣ ಉರಿಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನ ಏನದು ಹಳ್ಳೋದಕ್ಕೆ ಬಿಡ್ತೀವಿ ಅಂತ ಹೇಳ್ತೀವಿ ನಾವು. ಹಳ್ಳೋದಕ್ಕೆ ಬಿಡಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಯಾವುದೇ ರೀತಿ ತರಕಾರಿ ಏನು ಬೇಕಾಗಿರಲ್ಲ, ಕುಷ್ಕ ರೈಸ್ ಸಿಗಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಾನೆ ಅಡುಗೆನೂ ಕೂಡ ಆಯಿತು. ಅಡುಗೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೆ. ಸಾಂಬಾರು ಬೇರೆ ಕಡಿಮೆ ಇತ್ತು, ಮತ್ತು ಸಾಂಬಾರು ಮಾಡಬೇಕಿತ್ತು. ಬೇಡ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಒಂದು ಮೆಂತ್ಯ ಸೊಪ್ಪು ಬೆಳಗ್ಗೆನೇ ತಂದಿದ್ನ, ಒಂದು ಪುದೀನ ತಂದುಬಿಟ್ಟು ಕೊತ್ತಂಬರಿನೂ ಇತ್ತು, ಪಲಾವ್ ಮಾಡಿದೆ. ಪಲಾವ್ ಎಲ್ಲ ಕುಷ್ಕ ರೈಸ್ ಥರ ಚೆನ್ನಾಗಿರುತ್ತೆ. ಮೊಸರು ಏನು ಸೈಡ್ಸ್ ಇಲ್ದ ಅಂದ್ರೂ ಆರಾಮಾಗಿ ತಿನ್ಬೋದು. ಹೊಸ ಹೇರ್ ಸ್ಟೈಲ್ ನೋಡಿ ನಮ್ಮ ಅಜ್ಜಿಗೆ ತೋರಿಸ್ತೀನಿ. ನಿಮಿಷ ಹೊಸ ಹೇರ್ ಸ್ಟೈಲ್ ಯಾವ ರೀತಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಈ ತರ ಮಾಡಿಸ್ಕೊಂಡ್ ಬಂದಿದ್ದಾನೆ ಸ್ಟೈಲ್ ಆಗಿ ನಮ್ಮ ಅಜ್ಜು. ಇಲ್ಲಿಗೆ ಒಂದು ಮನೆ ಅಲ್ಲ, ಇಲ್ಲಿ ಈ ಕಡೆಯಿಂದ ಬರ್ತಾ ಇತ್ತು. ಅದಕ್ಕೋಸ್ಕರ ಅದನ್ನ ರೊಟ್ಟಿ ಇಟ್ಬಿಟ್ಟು ಕ್ಲೋಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಇದನ್ನ ಕ್ಲೋಸ್ ಮಾಡಬೇಕು. ಈಗ ಟೈಮ್ ಬಂದುಬಿಟ್ಟು 10:15 ಆಗ್ತಾ ಬರ್ತಾ ಇದೆ. ಇನ್ನೂ ಕೂಡ ಇವಳು ಮಲಗಿಲ್ಲ. ಇವಾಗ ಅವಳನ್ನ ಮಲಗಿಸೋ ಟೈಮ್ ಬಂದಿದೆ. ಅಜ್ಜು ಆಗಲೇ ಮಲ್ಕೊಂಡಿದ್ದಾನೆ, ಆದರೆ ಇವಳು ಇನ್ನೂ ಮಲಗಿಲ್ಲ. ಬೇಗ ಅವಳು ಮಲಗಿಸ್ಬಿಟ್ಟು ನಾನು ಕೂಡ ಮಲ್ಕೋಬೇಕು. ಹಾಗೆ ಸ್ವಲ್ಪ ಎಡಿಟಿಂಗ್ ಇದೆ, ಅದನ್ನು ಕೂಡ ಮುಗಿಸ್ಕೋಬೇಕು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.